ಸರ್ಕಾರಿ ನೌಕರರು ಎಂದು ಪರಿಗಣಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡು ಮುಷ್ಕರ ನಡೆಸುತ್ತಿರುವ ಕೆಎಸ್ಆರ್ಟಿಸಿ ನೌಕರರು ಬಸ್ಗಳ ಸಂಚಾರಕ್ಕೆ ಸಹಕರಿಸದೆ ಸರ್ಕಾರದ ವಿರುದ್ಧ ಸಂಘರ್ಷಕ್ಕಿಳಿದಿದ್ದಾರೆ. ಇದರ ನಡುವೆ ಕೆಲವು ಬಸ್ಗಳ ಸಂಚಾರವನ್ನು ಸಾರಿಗೆ ನಿಗಮದ ಅಧಿಕಾರಿಗಳು ಕೆಲವು ನೌಕರರ ಸಹಕಾರದಿಂದ ಆರಂಭಿಸಿದ್ದು, ರಸ್ತೆಗಿಳಿದಿದ್ದ 4 ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿ ಜಖಂಗೊಳಿಸಿರುವ ಘಟನೆ ನಡೆದಿದೆ. ಮೈಸೂರಿನ ಮೇಟಗಳ್ಳಿ, ಮೈಸೂರು ತಾಲೂಕಿನ ವರಕೋಡು, ಜಯಪುರ ಗ್ರಾಮಗಳಲ್ಲಿ ಕಲ್ಲು ತೂರಾಟ ನಡೆದಿರುವ ವರದಿಗಳು ಬಂದಿದ್ದು, 4 ಪ್ರಕರಣಗಳ ಬಗ್ಗೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಮುಷ್ಕರದ ಹಿನ್ನೆಲೆಯಲ್ಲಿ ಶನಿವಾರ ನಗರದ 2 ಸರ್ಕಾರಿ ಬಸ್ ನಿಲ್ದಾಣಗಳು ಖಾಲಿ ಹೊಡೆಯುತ್ತಿದ್ದು, ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಪ್ರಯಾಣಿಕರು ಪರದಾಡುತ್ತಿದ್ದು, ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ಗೀತಾ ಶಿಶು ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಮತ್ತು ಕೊಡಗು ಜಿಲ್ಲೆಯ ವಿಪ್ರ ವಿದ್ಯಾರ್ಥಿಗಳ ಪೈಕಿ 2019-20 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಶಾಸಕರಾದ ಎಸ್. ರಾಮದಾಸ್ ನೆರವೇರಿಸಿದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಚ್. ಎಸ್. ಸಚ್ಚಿದಾನಂದ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾ. ಕೆ. ಎಸ್. ಚಂದ್ರಶೇಖರ್ ಮತ್ತು ಮೈಸೂರು ಲ್ಯಾಕ್ ಆ್ಯಂಡ್ ಪೇಂಟ್ಸ್ ಅಧ್ಯಕ್ಷರಾದ ಎನ್. ವಿ. ಗಣೇಶ್ ಅವರಿಗೆ ಸನ್ಮಾನ ಮಾಡಲಾಯಿತು. ಸಮಾರಂಭದಲ್ಲಿ ಮೂಡಾ ಅಧ್ಯಕ್ಷರಾದ ಎಚ್. ವಿ. ರಾಜೀವ್, ಬಿಜೆಪಿ ನಗರಾಧ್ಯಕ್ಷ ಶ್ರೀವತ್ಸ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಡಾ. ವಿ. ಭಾನುಪ್ರಕಾಶ್ ಶರ್ಮಾ, ಮೈಸೂರು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿ. ಪ್ರಕಾಶ್ ಮತ್ತಿತರ ಪ್ರಮುಖರು ಹಾಜರಿದ್ದರು. ಮೂರನೇ ವಿದ್ಯಾರ್ಥಿಗೆ 5,000 ರೂಪಾಯಿನ ಮಂಡಳಿಯಿಂದ ಕೊಡ್ತಾ ಇದ್ದಾರೆ. ಹಾಗೂ ಸರ್ಟಿಫಿಕೇಟ್ ಮತ್ತು ಮೈಸೂರು ಶಂಕರ ಮಠದ ವತಿಯಿಂದ ಶಾರದಾ ದೇವಿ ಪ್ರಸಾದವನ್ನು ಸಹಿತ ವಿತರಿಸಲಾಗುತ್ತಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ 3ನೇ ಜಾಗತಿಕ ಸಮಾವೇಶವನ್ನು ಮೈಸೂರಿನಲ್ಲಿ ಇಂದು ಆಯೋಜಿಸಲಾಗಿತ್ತು. ಮಾನಸ ಗಂಗೋತ್ರಿಯ ಆವರಣದಲ್ಲಿರುವ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಆಗಮಿಸಿದ್ದ ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಾಡಗೀತೆಯ ಮೂಲಕ ಚಾಲನೆ ಪಡೆದ ಸಮಾವೇಶದಲ್ಲಿ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆಎಸ್ ರಂಗಪ್ಪ ಅವರು ಅಲ್ಯೂಮ್ನಿ ಅಸೋಸಿಯೇಷನ್ನ ವೆಬ್ಸೈಟ್ ಉದ್ಘಾಟಿಸಿದರು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮೈಸೂರು ವಿವಿಯ ಹಳೆಯ ವಿದ್ಯಾರ್ಥಿಯೂ ಆಗಿರುವ ಹಿರಿಯ ಸಾಹಿತಿ ಪ್ರೊಫೆಸರ್ ಸಿಪಿ ಕೃಷ್ಣಕುಮಾರ್ ಸೇರಿದಂತೆ ವಿವಿಧ ಗಣ್ಯರಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. ಸಮಾವೇಶದಲ್ಲಿ ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್, ರಿಜಿಸ್ಟ್ರಾರ್ ಶಿವಪ್ಪ ಮತ್ತಿತರ ಪ್ರಮುಖರು ಭಾಗಿಯಾಗಿದ್ದರು. ಶ್ರೀಲಕ್ಷ್ಮೀ ನರಸಿಂಹ ಕೃಪಾ ಪೋಷಿತ ನಾಟಕ ಮಂಡಳಿಯ ವತಿಯಿಂದ ಇಂದು ಮೈಸೂರಿನ ಕಲಾಮಂದಿರದಲ್ಲಿ ಶನಿ ಪ್ರಭಾವ ಅಥವಾ ರಾಜ ವಿಕ್ರಮ ಎಂಬ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿತ್ತು. ಈ ನಾಟಕದಲ್ಲಿ ಶನಿದೇವರ ಪಾತ್ರವನ್ನು 101ನೇ ಬಾರಿಗೆ ಅಭಿನಯಿಸುತ್ತಿರುವ ರಂಗ ಕಲಾವಿದರಾದ ಪುಟ್ಟಣ್ಣ ಅವರಿಗೆ ಮೇಲುಕೋಟೆಯ ವಂಗಿಪುರ ನಂಬಿ ಮಠದ ಇಳೆಯಾಳ್ವಾರ್ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿ ಗದೆಯನ್ನು ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ವೃತ್ತಿ ರಂಗಭೂಮಿ ಕಲಾವಿದರಾದ ಡಾ. ರಾಜ್ಕುಮಾರ್ ಸಾಧನಾ ಪ್ರಶಸ್ತಿ ಪುರಸ್ಕೃತರಾದ ಮೈಮಾ ನಾಗರಾಜ್ ಅವರಿಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಿ ಸನ್ಮಾನಿಸಲಾಯಿತು. ದಯವಿಟ್ಟು ಚಪ್ಪಾಳೆ ಮುಖಾಂತರ ಅವರಿಗೆ ಆಶೀರ್ವದಿಸಬೇಕಾಗಿ ವಿನಂತಿ. ಶ್ರೀಯುತ ಪುಟ್ಟಣ್ಣನವರಿಗೆ ಪರಮ ಪೂಜ್ಯ ಇಳೆಯಾಳ್ವಾರ್ ಸ್ವಾಮೀಜಿಯವರಿಂದ ಕಿರೀಟ ಧಾರಣೆ ಹಾಗೂ
ಗದೆ ಸಮರ್ಪಣೆಯನ್ನು ಅರ್ಪಿಸಲಾಗುತ್ತದೆ. ಕಿರೀಟ ಧಾರಣೆ ಮಾಡಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಅದೇ ರೀತಿ ಪ್ರಶಸ್ತಿ ಪುರಸ್ಕೃತರಾದ ಇವರಿಗೆ ಬೆಳ್ಳಿ ಕಿರೀಟ ಧಾರಣೆಯನ್ನು ಪರಮ ಪೂಜ್ಯ ಕುಮಾರ್ ಅವರು ಒಬ್ಬರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಯಾರು ನನ್ನನ್ನು ಕೂರಿಸುವರು ಆರಾಧಿಸುವರು ಅಂತೇಳಿ ನನಗೆ ಹಿಂಸೆ ಕೊಡುವುದಿಲ್ಲ. ನನ್ನ ಕಲ್ಯಾಣ ನನಗೆ ಹಾಗೆ ಇನ್ನು ನನ್ನನ್ನು ಕೆಳಗೆ ಯಾರಿಗೂ ಕರ್ಮ ಆಗ್ಯಾರ ಓಕೆ ಆಯ್ತು. ಅಂತ ನಾನು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮ್ಮ ಮಹಿಮಾ ನಾಗರಾಜ್ ಅವರಿಗೆ ಭಗವಂತ ಸಂಪೂರ್ಣವಾದ ಆರೋಗ್ಯ ಕೊಡಲಿ. ಇದೇ ರೀತಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅವರಿಗೆ ಸಂಪೂರ್ಣವಾದ ಆರೋಗ್ಯ ಬೇಕು. ಅವರಿಗೆ ನಾವು ಶತಮಾನೋತ್ಸವ ಮಾಡೋ ಭಾಗ್ಯ ನಮಗೆ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಅವರೆಲ್ಲರೂ ಇವರು ನಮಗೆ ತುಂಬ ಬೇಕಾದವರು. ಪರಮಾತ್ಮನ ಸೇವೆ ನೀವು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತೇಳಿ ಅವ್ರಿಗೆ ತುಂಬ ಪ್ರೀತಿಯಿಂದ ಇವತ್ತು ಸನ್ಮಾನನ ಇಟ್ಕೊಂಡಿದ್ದರು. ಜೊತೆಗೆ ಈ ಪರಮಾತ್ಮನ ಸೇವೆ ಮಾಡಬೇಕಾದ್ರೆ ನಾನು ತುಂಬ ಕಷ್ಟದಲ್ಲಿದ್ದೆ. ಅಷ್ಟಿಷ್ಟು ಕಷ್ಟ ಅಲ್ಲ, ಅವ್ನು ಸೇವೆ ಮಾಡಿದ್ಮೇಲೆ ನಾನು ತುಂಬ ಚೆನ್ನಾಗದೆ. ಇವಳೊಳು ಜನ್ಮಕ್ಕೂ ಪರಮಾತ್ಮನ ನಾವು ಮರೆಯೋಂಗಿಲ್ಲ. ಆ ಪರಮಾತ್ಮನ ಮಾಡಬೇಕಾದಾಗ ನಾನು ಸ್ಟಾರ್ಟಿಂಗ್ ಮಾಡಬೇಕಾದಾಗ ನನಗೆ ಒಂದು ತುತ್ತು ಅನ್ನಕ್ಕೂ ಗತಿ ಇರಲಿಲ್ಲ. ಈಗ ಪರಮಾತ್ಮ ಮಾಡಿದ್ಮೇಲೆ ತುಂಬ 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 ಕೋಟಿಗಟ್ಟಲೆ ನಮ್ಗೆ ಕೊಟ್ಟಿದ್ದಾನೆ. ಇವಳು ಜನ್ಮಕ್ಕೂ ನಾವು ಪರಮಾತ್ಮನ ಮರೆಯೋಂಗೇ ಇಲ್ಲ. ಆದ್ದರಿಂದ ನಾನು ಇಲ್ಲಿವರೆಗೂ ಯಾರ ಹತ್ರನೂ ₹1 ನಾನು ಅಲೋ ಮಾಡಿಲ್ಲ. ಎಲ್ಲ ಪರಮಾತ್ಮ ಕೊಟ್ಟಿರದೆ ಅದರಿಂದ ನಾನು ಅವನ್ನೇ ಸೇವೆ ಮಾಡ್ತಾಯಿದ್ದೀನಿ. ನಾನು ಹೀಗಿರೋದ್ರಿಂದ ನಮಗೆ ಏನಪ್ಪ ಅಂದರೆ ಅವನೇ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನೇ, ನಮ್ದು ಏನೂ ಇಲ್ಲ ಅಲ್ಲಿ. ಈಗ ನಾನು ಒಂದು ತುಂಬ ಕಷ್ಟದಲ್ಲಿದ್ದಾಗ ನನಗೆ ಒಂದು ಸಾರಿ ತುಂಬ ನೀನು ಸಹಾಯ ಮಾಡ್ತೀನಿ, ನೀನು ನನ್ನ ಭಕ್ತನಾಗ್ತೀನಿ ಅಂತ ಹೇಳ್ದ ಪರಮಾತ್ಮ. ಆಯಿತು ಹಂಗಾರೆ ಏನ್ಬಿಟ್ಟದ. ಅವಾಗ ನಾನು ಆ ಸೇವೆಗೆ ನಿಂತ್ಕೊಂಡ ಮೇಲೆ ನನಗೆ ಒಂದೊಂದು ತುತ್ತು ಅನ್ನಕ್ಕೂ ಗೊತ್ತಿರಲಿಲ್ಲ. ಸೇವೆ ಮಾಡಿದ್ರೆ ಇವಾಗ ಸೇವೆ ಮಾಡಿದ್ಮೇಲೆ ಕೋಟಿಗಟ್ಟಲೆ ಕೊಟ್ಟಿದ್ದಾನೆ. ಅದರಿಂದ ಒಂದು 50 ಲಕ್ಷ ಪರಮಾತ್ಮನ ಖರ್ಚೋದು ಚಿಂತೆನ ಅನ್ನೋದನ್ನು ನಾನು ಹಿಂಗೆ ಇಟ್ಕೊಂಡು ಅವನ ಸೇವೆ ಮಾಡ್ತಾಯಿದ್ದೀನಿ. ಮುಂದೆ ಗೊತ್ತಿಲ್ಲ, ಏಜ್ ಆಯಿತು, 74 ವಯಸ್ಸಾಯಿತು, ಅದು ಶಕ್ತಿ ಕೊಟ್ಟಿದ್ದಾನೆ. ಮುಂದೆ ಏನು ಮಾಡ್ತಾನೆ ಗೊತ್ತಿಲ್ಲ. ಒಟ್ಟಲ್ಲಿ ಪರಮಾತ್ಮನ 7 ಜನ್ಮಕ್ಕೂ ನಾವು ಮರೆಯೋಂಗಿಲ್ಲ, ಮರೆತು ನಾವು ಬದುಕೋಕ್ಕೂ ಹೋಗಲ್ಲ. ಇದರಿಂದ ಅವ್ನು ಸೇವೆ ಮಾಡ್ತಾಯಿದ್ದೀನಿ. ಎಲ್ಲ ಇವ್ರೂ ನಮ್ಮ ಸ್ನೇಹಿತರುಗಳೆಲ್ಲ ನಮಗೆಲ್ಲರಿಗೂ ಈ ಥರ ಎಲ್ಲ ಮಾಡಿ ಅಂತೇಳಿ ಅವರೇ ನಮಗೆ ಇದನ್ನೆಲ್ಲ ತೋರಿಸಿ ನಮಗೆ ದಾರಿ ತೋರಿಸಿದ್ರು. ಅಂದರೆ ಪರಮಾತ್ಮ ಮೇಯ್ನ್ ನನಗೆ. ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾಭವಿಷ್ಯತಿ ನಾಟಕ ಮಂಡಳಿಯ ಗ್ರಾಮೀಣ ಕಲಾವಿದರಿಂದ ಕರ್ನಾಟಕ ಕಲಾಮಂದಿರ ಮೈಸೂರಿ ರಂಗವೇದಿಕೆಯಲ್ಲಿ ಶನೇಶ್ವರ ಸ್ವಾಮಿಯ ಪರಮ ಭಕ್ತರು ಆಗ ಸ್ವಾಮಿಯ ನಿಷ್ಠಾವಂತ ಸೇವಕರಾದಂಥ ಸನ್ಮಾನ್ಯ ಶ್ರೀ ಪುಟ್ಟಣ್ಣನವರು
ಶ್ರೀ ಶನಿ ಪ್ರಭಾವತ ರಾಜಾವಿಕ್ರಮ ನಾಟಕದ 101ನೇ ಬಾರಿಗೆ ಶನೇಶ್ವರ ಸ್ವಾಮಿಯ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಶನೇಶ್ವರ ರಾಜಾವಿಕ್ರಮ ಅಥವಾ ಶನಿ ಪ್ರಭಾವ ನಾಟಕದಲ್ಲಿ ಶನೇಶ್ವರ ಸ್ವಾಮಿಯ ಪಾತ್ರವೊಂದನ್ನು ಬಿಟ್ಟು ಯಾವ ಪಾತ್ರವನ್ನು ಅವರು ಮಾಡೋದಿಲ್ಲ. ಈ 101ನೇ ಬಾರಿ ನಾಟಕವನ್ನು ಅವರು ಅಭಿನಯಿಸುವಂಥ ಸಮಯದಲ್ಲಿ ಈ ಭಕ್ತಿ ಪ್ರಧಾನ ನಾಟಕವನ್ನು ಅಭಿಮಾನಿ ದೇವರುಗಳ ಅಡಿದಾವರಿಗೆ ಸಮರ್ಪಿಸುತ್ತಿದ್ದೇವೆ. ಹಾಗೂ ಇದರ ಅಂಗವಾಗಿ ಶ್ರೀ ಶನೇಶ್ವರ ಸ್ವಾಮಿಗೆ ಸನ್ಮಾನ್ಯ ಶ್ರೀ ಪುಟ್ಟಣ್ಣನವರು ಬೆಳ್ಳಿಯ ಕಿರೀಟವನ್ನು, ಬೆಳ್ಳಿಯ ಗದೆಯನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸಿದ್ದಾರೆ. ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರು, ಮೈಸೂರು ನಗರ ಜಿಲ್ಲಾ ಕಲಾವಿದರ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಮಹಿಮಾ ನಾಗರಾಜ್, ನಿಮ್ಮ ಅಭಿಮಾನದ, ನಿಮ್ಮ ಆಶೀರ್ವಾದದ ಹಿರಿಯ ಕಲಾವಿದರಾದ ನಾನು, ಅವರ ಒಂದು ಕೃಪೆಯಿಂದ, ಭಗವಂತನ ಆಶೀರ್ವಾದದಿಂದ ನನಗೂ ಕೂಡ ಆ ಭಗವಂತನ ಒಂದು ಕಿರುಕಾಣಿಕೆನ ಹಾಗೂ ಈ ಬೆಳ್ಳಿ ಕಿರೀಟ ಅರ್ಪಿಸಿದ್ದಾರೆ. ಯಾಕೆಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಲಾಭಿಮಾನಿಗಳ ಒಂದು ಆಶೀರ್ವಾದ ಬಹಳ ಮುಖ್ಯ. ಸಾಂಸ್ಕೃತಿಕ ತವರು ನಮ್ಮ ಸುಂದರ ಮೈಸೂರು ನಗರ ಎಲ್ಲ ಕಲಾವಿದರಿಗೆ ಆಶ್ರಯ ಕೊಡತಕ್ಕಂಥ ಸಾಂಸ್ಕೃತಿಕ ರಾಜಧಾನಿ. ಇಂತಹ ರಾಜಧಾನಿಯಲ್ಲಿ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ, ಏಕೆಂದರೆ ಕಾಲಕ್ರಮೇಣವಾಗಿ ಮನುಷ್ಯನ ಭಕ್ತಿ ಬಹಳ ಕಡಿಮೆ ಆಗ್ತಾ ಇದೆ, ನಾಗರಿಕತೆ ಕಡಿಮೆ ಆಗ್ತಾ ಇದೆ, ಕಲೆ ಸಾಹಿತ್ಯ ಸಂಸ್ಕೃತಿಯ ಸೇವೆ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಕ್ತಿ ಪ್ರಧಾನವಾದ ನಾಟಕವನ್ನು ಭಕ್ತ ಮಹಾಶಯರಿಗೆ ಅರ್ಪಿಸಿ 101ನೇ ಬಾರಿಗೆ ಅವರು ಈ ನಾಟಕದಲ್ಲಿ ಶನೇಶ್ವರ ಸ್ವಾಮಿಯ ಪಾತ್ರ ಅವರು ಇನ್ನೂ ಕೂಡ ಮುಂದೆ 16 ವರ್ಷಗಳು ಈ ಕಲಾ ಸೇವೆಯಲ್ಲಿ ರಂಗಭೂಮಿಯಲ್ಲಿ ಅಭಿನಯಿಸಿ ಅವರು 200-250 ನಾಟಕಗಳ ಪ್ರದರ್ಶನವನ್ನು ಮಾಡಿ ಅವರು ತಮ್ಮ ಈ ಸ್ವಾಮಿಯ ಭಕ್ತರಾಗಿ ಭಕ್ತರ ಹೃದಯದಲ್ಲಿ ಶ್ರೀ ಶನೇಶ್ವರ ಪಾತ್ರವು ಧ್ರುವ ತಾರೆಯಂತೆ ಮಿನುಗಲಿ ಅಂತ ಹೇಳಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಅಭಿಮಾನಿ ದೇವರುಗಳಿಗೂ, ದೂರದರ್ಶನ ಮಾಧ್ಯಮದವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಅನಂತ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಚೆನ್ನಪ್ಪನವರು ಹಾಗೂ ಮುಖ್ಯ ಅತಿಥಿ ಆಗಮಿಸಿರುವಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ, ಗಣ್ಯರಿಗೆ, ಕಲಾ ಪೋಷಕರಿಗೆ, ಸಮಾಜ ಸೇವಕರಿಗೆ, ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಅಭಿನಯಿಸಿ ನಿಮ್ಮ ಆಶೀರ್ವಾದವನ್ನು ಸದಾ ಬಯಸುತ್ತೇನೆ. ನಾನು ಮಹಿಮಾ ನಾಗರಾಜ್. ಭೂಲೋಕದಲ್ಲಿ ನಡೆದಾಡ ನನ್ನಷ್ಟು ಜಾಗೃತಿ ಅಲ್ಲಿಂದ ಮಧ್ಯ ಲೋಕಿಗೆ ಬರಲು ಅಲ್ಲಿಂದ ಸಂಸದಿಗೆ ನೋಡಲು
ಒಂದು ವೇಳೆ ಯಾರಿಗೆ ಯೋಚಿಸಬರು ಧಿಕ್ಕಾರ ಗಾಡಿದಿ ಬೀಡಿದಿ ಕಣ್ಣಿನ ಕೈ ತುಳಿದ ಮನನಿಲ್ಲ ಅಂದ್ರೆ ನಾ ಸರಿಯಾಗ್ತದೆ ಸಹೋದರಿಗೆ ಪಾಠಕ್ಕೆ ಇನ್ನು ನಾನು ಹೋಗಿ ಬಿಡಬೇಕು ರಾಜಿಗೆ ಹೋಗ್ತೀರಾ ಹೌದು ಕಲಿತೀರಾ ಆದರೆ ಕೈ ದಾಸದಲ್ಲಿ ಏನೇ ಸಮಾಚಾರ ನಡೀತು ಅಂತ ನನ್ನೋಡ ತಿಳಿಸುವುದಾಗಿ ಕರಿಪುರುಷ, ಆ ಕೈಲಾಸದಲ್ಲಿ ನಡೆದ ಸಮಾಚಾರವೇನೆಂದು ತಿಳಿಸಿದರೆ ತಮಗೆ ಕೋಪವೂ ಬಂದರೂ ಬರಬಹುದು. ತಿಳಿಸುವುದಾದರೆ ನಾನು ಕರಿಪುರುಷ, ಹಾಗಾದ್ರೆ ತಿಳಿಸುವುದು ಕೇಳು. ನಾನು ಕೈಲಾಸಕ್ಕೆ ಹೋಗಿ ಆ ಸಂಕ್ರಮದಲ್ಲಿ ನಿಮ್ಮ ಮದುವೆಯನ್ನು ಹೊರಡುತ್ತೇನೆ. ಆ ಸಂಕ್ರಮ ನಿನ್ನನ್ನು ವಿಚಾರಿಸಿದ್ದೇನೆ. ನಾಳೆ ನಾನು ಕೂಡ ಆ ಸುಂದರ ಜನ್ಮ ರಾಶಿಗೆ ಪ್ರವೇಶ ಮಾಡಬೇಕಂತ ಸರಿಯಾದ ಸಮಯಕ್ಕೆ ಒಳ್ಳೆ ಉಪಾಯ ಇಟ್ಕೊಂಡಿದ್ದಾರೆ. ಬಲೆಯಾದರೆ ತುಂಬಾ ಧ್ಯಾನ ಹೋಗ್ತಾರೆ ನೀವು. ನಾನು ಈಗಲೇ ಕೈ ರಾಶಿ ಈ ಮೂರು ಲೋಕದಲ್ಲಿ ನನ್ನನ್ನು ಕೆಡಕಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣವನ್ನು ಶೀಘ್ರವೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನಾಗಿ ಪರಿವರ್ತಿಸಲಾಗುವುದು ಎಂದು ಸಂಸತ್ ಸದಸ್ಯರಾದ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ. ಮೈಸೂರಿನ ಕಡಕೋಳದಲ್ಲಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ನಿರ್ಮಾಣದ ಶಂಕುಸ್ಥಾಪನೆ ಕುರಿತಂತೆ ನಗರದಲ್ಲಿ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳ ಅವಧಿಯಲ್ಲಿ 8 ರೈಲು ಗಾಡಿಗಳನ್ನು ಮೈಸೂರಿಗೆ ನಾನು ತಂದಿದ್ದೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರದ ಅವಧಿಯಲ್ಲಿ ಯಾವಾಗ ಬೇಕಾದರೂ ಅಗತ್ಯವಿರುವ ಕಡೆ ರೈಲು ಸಂಚಾರ ಮಾಡಬಹುದು. ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಎಂದರು. ಮೈಸೂರು ಬೆಂಗಳೂರು ನಡುವೆ 10 ಪಥಗಳ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗುತ್ತದೆ. ಈ ಮೂಲಕ ಕೈಗಾರಿಕಾ ಅಭಿವೃದ್ಧಿಯಾಗಲಿದ್ದು ಮೈಸೂರಿನಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳು ಲಭಿಸಲಿವೆ ಎಂದು ಅವರು ಹೇಳಿದರು. ಕಡಕೋಳದಲ್ಲಿ ಮಲ್ಟಿ ಲಾಜಿಸ್ಟಿಕ್ ಪಾರ್ಕ್ ನಿರ್ಮಾಣಕ್ಕೆ ಈಗಾಗಲೇ ಶಂಕುಸ್ಥಾಪನೆ ನೆರವೇರಬೇಕಿತ್ತು. ಆದರೆ ಗ್ರಾಮ ಪಂಚಾಯಿತಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ಪ್ರತಾಪ್ ಸಿಂಹ ತಿಳಿಸಿದರು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ನಮ್ಮ ಜೊತೆ ಇನ್ಲೈನ್ ಕಂಟೈನರ್ ಡಿಪೋಗೆ ವಿದ್ಯುಕ್ತವಾಗಿ ಭೂಮಿ ಪೂಜೆ ಮುಖಾಂತರ ಚಾಲನೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ನೀತಿ ಸಂಹಿತೆ ಇರೋದ್ರಿಂದ ಅದನ್ನು ಉಲ್ಲಂಘನೆ ಮಾಡೋದು ಬೇಡ ಅಂತ ಹೇಳಿ
ಏನು ಒಂದು ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಮತ್ತು ಇದು ಒಂದು ಬಿಸ್ನೆಸ್ ಕಮ್ಯುನಿಟಿ ಜೊತೆ ಒಂದು ಇಂಟರಾಕ್ಟಿವ್ ಸೆಷನ್ ಅಂತ ಹೇಳಿ ಅದಕ್ಕೆ ಬೇರೆ ರೂಪವನ್ನು ಕೊಟ್ಟು ಮೈಸೂರು ಸಿಟಿಯಲ್ಲಿ ನೀತಿ ಸಂಹಿತೆ ಅನ್ವಯವಾಗದಂಥ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ನಮ್ಮ ಕರ್ನಾಟಕದಲ್ಲಿ ವಿಶೇಷ ಜವಾಬ್ದಾರಿಯನ್ನು ಹೊಂದಿರುವಂತಹ ಅನೂಪ್ ದಯಾನಂದ್ ಅವರೇ, ಹಾಗೆ ಇತ್ತೀಚೆಗೆ ನಮ್ಮ ಮೈಸೂರಿಗೆ ನಮ್ಮ ಏನು SWR ಇದೆ ಅಲ್ಲಿ ನಮ್ಮ ಮೈಸೂರು ಡಿವಿಷನ್ನ DRM ಆಗಿ ಆಗಮಿಸಿರುವಂತಹ ರಾಹುಲ್ ಅಗರ್ವಾಲ್ ಅವರೇ, ಹಾಗೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ಆಗಿರುವಂಥ ಸತೀಶ್ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಉದ್ಯಮ ಸಮುದಾಯದವರೇ, ನನ್ನ ಪತ್ರಕರ್ತ ಮಿತ್ರರೇ ಕೂಡ ತಂದಿದ್ದೀನಿ. ಇತ್ತೀಚೆಗೆ ಮೈಸೂರಿಂದ ಕುಶಾಲನಗರದವರೆಗೂ 4 ಲೈನ್ ಹೈವೇ 3120 crore ಪ್ರಾಜೆಕ್ಟ್ ಕೂಡ ಅಪ್ಲೋಡ್ ಮಾಡಿಸಿದೆ. ನಿನ್ನೆ ಅಷ್ಟೇ ಅಲಯನ್ಸ್ ಏರ್ನ ಕನ್ವಿನ್ಸ್ ಮಾಡಿ ಮ್ಯಾಂಗ್ಳೂರಿಗೆ ಫ್ಲೈಟ್ ಕನೆಕ್ಟಿವಿಟಿನ ಕೊಡಿಸಿದ್ದೀನಿ. ಹಾಗೆ ಇಲ್ಲಿವರೆಗೂ 8 ಹೊಸ ಟ್ರೈನ್ಗಳನ್ನು ಮೈಸೂರಿಗೆ ತಗೊಂಡ್ಬಂದಿದ್ದೀನಿ. ಇಡೀ ದೇಶದಲ್ಲಿ ಯಾವ MP ಕೂಡ 8 ಟ್ರೈನ್ 5 ವರ್ಷದಲ್ಲಿ ತಂದಿದ್ದಾರೆ. 7 ಫ್ಲೈಟ್ಗಳು ಕೂಡ ಬಂದಿದೆ. ಈಗ ಅದನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಮಾಡಲಿಕ್ಕೆ ಹೊರಟಿದ್ದೀವಿ. ಆದರೆ ನನಗೆ ಈ ಒಂದು ICD ಅನ್ನೋದು ಬಹಳ ಮುಖ್ಯವಾಗಿತ್ತು. ಯಾಕೆಂತಂದ್ರೆ ನಮ್ಮಲ್ಲಿ ಒಂದ್ ಕಡೆ ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಕಡಕೋಳ ಇಂಡಸ್ಟ್ರಿಯಲ್ ಏರಿಯಾ ಇದೆ, ತಾಂಡವಪುರ ಇದೆ, ಹಿಮ್ಮಾವು ಇದೆ, ಹಾಗೆ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆದ್ರೆ ನಮ್ಮ ಹತ್ರ ಒಂದು ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಅಥವಾ ಗೂಡ್ಸ್ ಟರ್ಮಿನಲ್ ಇಲ್ಲ ಅಂತಂದ್ರೆ ನಮಗೆ ಈ ಲಾಜಿಸ್ಟಿಕ್ ಅನ್ನೋದೇ ದೊಡ್ಡ ಹೆಡೇಕ್ ಆಗುತ್ತೆ ನಮಗೆ. ಒಂದ್ಸರಿ ನಾನು ಈ ಅಲಿವಾಕ್ ನಿಮ್ಗೆ ಹೇಳಿರ್ಬೋದು, ಶಬೀರ್ ಅಲ್ಲ ನಿಮ್ಗೆ ಏನು ಮಾಸ್ ಫರ್ನಿಚರ್, ಪಿರಮಿಡ್ ಫರ್ನಿಚರ್ಸ್ ಎಲ್ಲ ಇದಾರಲ್ಲ, ಅವ್ರ ಹತ್ರ ಒಂದ್ಸರಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು ನಮಗೆ ರೌಂಡ್ ಲಾಗ್ ಎಲ್ಲ ಮಲೇಷ್ಯಾದಿಂದ ಬೇರೆ ಕಂಟ್ರಿಯಿಂದ ನಮಗೆ ಟುಟಿಕೋರಿನ್ ಪೋರ್ಟ್ಗೆ ಬರುತ್ತೆ, ಅಲ್ಲಿಂದ ಮೈಸೂರಿಗೆ ತರಬೇಕು ಅಂತ ಹೇಳಿದ್ರು. ಫ್ಯಾಕ್ಟ್ರಿ ತರಬೇಕು ಅಂದ್ರೆ 15ರಿಂದ 20 ದಿನ ಆಗುತ್ತೆ. ಆದ್ರೆ ನಾವು ಬಂದಾದ ನಂತರ ಅದನ್ನು ಕಟ್ ಮಾಡಿ ಫರ್ನಿಚರ್ ಮಾಡೋದಕ್ಕೆ ನಮ್ಗೆ 15 ದಿನ ಬೇಕಾಗಿಲ್ಲ, ಬಟ್ ತರೋದಕ್ಕೆ 10 ದಿನ ಬೇಕಾಗುತ್ತೆ. ಮೈಸೂರು ಮೂಲದ ಲಕ್ಷ್ಮಿ ಎಂಬ ಗೃಹಿಣಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದು ಆಕೆಯ ಪತಿ ಹತ್ಯೆಗೈದಿದ್ದಾನೆ ಎಂದು ಮೃತ ಮಹಿಳೆಯರ ಪೋಷಕರು ಆರೋಪಿಸಿದ್ದಾರೆ. ಮೈಸೂರಿನ ಕನಕಗಿರಿಯ ನಿವಾಸಿಗಳಾದ ವೆಂಕಟೇಶ್ ಮತ್ತು ಶಾಂತ ಎಂಬ ದಂಪತಿಗಳ ಮಗಳಾದ ಲಕ್ಷ್ಮಿಯನ್ನು ಮಂಡ್ಯ ಜಿಲ್ಲೆಯ ಬೆಳವಾಡಿಯ ನಿವಾಸಿಯಾದ ಕಿರಣ್ ಜೊತೆ ಮದುವೆ ಮಾಡಿಕೊಡಲಾಗಿತ್ತು. ಕಳೆದ 1.5 ವರ್ಷದ ಹಿಂದೆ ಅವರಿಬ್ಬರ ವಿವಾಹ ನಡೆದಿದ್ದು, ಚಿಲ್ಲರೆ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿರುವ ವೆಂಕಟೇಶ್ ಅವರು ಮದುವೆಯ ಸಂದರ್ಭದಲ್ಲಿ 130 ಗ್ರಾಂ ಚಿನ್ನಾಭರಣಗಳನ್ನು ಕೊಟ್ಟಿದ್ರು ಎನ್ನಲಾಗಿದೆ. ಆದರೆ ಕಳೆದ 3 ತಿಂಗಳಿಂದ ಮತ್ತಷ್ಟು ಚಿನ್ನ ಹಣ ತರುವಂತೆ ಲಕ್ಷ್ಮಿಗೆ ಕಿರಣ್ ತಾಕೀತು ಮಾಡಿದ್ದು, ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪತಿ ಪತ್ನಿಯ ನಡುವೆ ಕಲಹ ಏರ್ಪಟ್ಟಿತ್ತು ಎನ್ನಲಾಗಿದೆ. ಲಕ್ಷ್ಮಿಯನ್ನು ಕಿರಣ್ ಮತ್ತು ಆತನ ಕುಟುಂಬದವರು ಗೃಹ ಬಂಧನದಲ್ಲಿ ಇರಿಸಿದ್ದು, ಆಕೆಯ ಮನೆಯವರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಲು ಸಹ ಬಿಡುತ್ತಿರಲಿಲ್ಲ ಎಂದು ಲಕ್ಷ್ಮಿಯ ಪೋಷಕರು ಆರೋಪಿಸಿದ್ದಾರೆ. ಲಕ್ಷ್ಮಿಯ ತಂದೆ ಹೃದ್ರೋಗಿಯಾಗಿದ್ದು, ತಾಯಿಗೆ ಕ್ಯಾನ್ಸರ್ ಇತ್ತು ಎನ್ನಲಾಗಿದ್ದು, ಇದೇ ಕಾರಣಕ್ಕೆ ಲಕ್ಷ್ಮಿ ತಾನು ಎದುರಿಸುತ್ತಿರುವ ಕಿರುಕುಳದ ಬಗ್ಗೆ ತನ್ನ ಪೋಷಕರಿಗೆ ಹೇಳಿಕೊಳ್ತಿರಲಿಲ್ಲ ಎನ್ನಲಾಗಿದ್ದು, ಈ ಮೌನವೇ ಆಕೆಯ ಸಾವಿಗೆ ಕಾರಣವಾಯಿತು ಎಂದು ಲಕ್ಷ್ಮಿಯ ಬಂಧುಗಳು ತಿಳಿಸಿದ್ದಾರೆ. ಲಕ್ಷ್ಮಿಯ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಅದನ್ನು ಹತ್ಯೆ ಎಂದು ಆರೋಪಿಸಿರುವ ಆಕೆಯ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದು, ಬೆಳಕವಾಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮೈಸೂರಿನ ವಿಜಯನಗರ 1ನೇ ಹಂತದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ಸ್ವಾತಿ ನಕ್ಷತ್ರದ ಪ್ರಯುಕ್ತ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಬೆಳಗ್ಗೆ ಯೋಗ ನರಸಿಂಹಸ್ವಾಮಿಗೆ 2 ಬಗೆಯ ಅಭಿಷೇಕ, ಅಲಂಕಾರ, ನೈವೇದ್ಯ ಹಾಗೂ ಮಹಾಮಂಗಳಾರತಿಯನ್ನು ನಡೆಸಲಾಯಿತು. 8 ತರಹದ ಪ್ರಸಾದವನ್ನು ಸಿದ್ಧಪಡಿಸಿ ಭಕ್ತಾದಿಗಳಿಗೆ ವಿತರಿಸಲಾಯಿತು. ದೇವಸ್ಥಾನದ ಸಂಸ್ಥಾಪಕರಾದ ಡಾ ಭಾಷ್ಯಂ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನೆರವೇರಿಸಿದರು.
ರಾಜ್ಯ ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಅಧ್ಯಕ್ಷರಾಗಿ ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿದ ಎಂ ಅಪ್ಪಣ್ಣ ಅವರನ್ನು ಇಂದು ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಕೆಎನ್ ಅರ್ಜುನ್ ಮಹೇಶ್ ಮತ್ತು ಸ್ನೇಹಿತರು ಮಾಲಾರ್ಪಣೆ ಮಾಡಿ ಹೂಗುಚ್ಛ ನೀಡುವ ಮೂಲಕ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಎಂ ಅಪ್ಪಣ್ಣ ಅವರು ಶ್ರೀ ವಿಜಯ ನ್ಯೂಸ್ 24 ವಾಹಿನಿಗೆ ಶುಭ ಕೋರಿದರು.